ಅವರು ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರಲ್ಲ. ಅತಿ ಹೆಚ್ಚು ದೀರ್ಘಕಾಲ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ಅವರಿಗೆ ಸ್ಪಷ್ಟವಾದ ಮಾಹಿತಿ ಇದೆ. ಅವರೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ನಾನು ಹೇಳಿದ ಅಂಕಿಅಂಶಗಳು ಸುಳ್ಳಾದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ. ಬಹುಶಃ ಅವರು ರಾಜಕೀಯ ನಿವೃತ್ತಿ ಪಡೆಯುವ ಕಾಲ ಸನ್ನಿಹಿತ ಆಗಿದೆ. ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದರೆ ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದರೆ ಅವ್ರು ರಾಜಕೀಯ ನಿವೃತ್ತಿ ಪಡಿಬೇಕು. ಏಕೆಂದರೆ ಅಲ್ಲ, ನಾವೇನು ನೋಡಿ, ನಾವು ಹೇಳ್ತಾ ಇದ್ದೀವಲ್ಲ, 3,49,000 ಕೋಟಿ ಕಾಂಗ್ರೆಸ್ 10 ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅಂದರೆ ನಾವು 4,91,000 ಕೋಟಿ ರೂಪಾಯಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 2014ರಿಂದ 24ರ ಈ ಗಳಿಗೆಯವರೆಗೆ ಟ್ಯಾಕ್ಸ್ ಡೆವಲ್ಯೂಷನ್ ಪ್ಲಸ್ ಗ್ರಾಂಟ್ ಇನ್ ಏಡ್ ಕರ್ನಾಟಕಕ್ಕೆ ಬಂದಿದೆ. ತೆರಿಗೆ ಪಾಲು ಮತ್ತು ಸಹಾಯಧನ ಮತ್ತು ಅನುದಾನ ಕರ್ನಾಟಕಕ್ಕೆ ಬಂದಿದೆ. ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದು ಕೇವಲ 1,42,000 ಕೋಟಿ 10 ವರ್ಷಕ್ಕೆ. ಯಾವುದು ಜಾಸ್ತಿ? ನಮ್ಮ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟಿರೋದೇ ಜಾಸ್ತಿ. ಇದು ಅವರು ಸುಳ್ಳು ಅಂತ ಸಾಬೀತುಪಡಿಸಲಿ. ನಾವು ವಿಧಾನಸಭೆಯಲ್ಲೂ ನಮ್ಮ ವಿಪಕ್ಷ ನಾಯಕರು ಇದನ್ನು ಪ್ರಸ್ತಾಪನೆ ಮಾಡ್ತಾರೆ, ಅಲ್ಲೂ ಅವರಿಗೆ ಚಾಲೆಂಜ್ ಹಾಕ್ತಾರೆ. ಈಗ ಹೊರಗಡೆ ಬಂದು ಸುಳ್ಳು ಹೇಳ್ಬೋದು, ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದ್ರೆ ಅದು ಹಕ್ಕುಚ್ಯುತಿ ಆಗುತ್ತೆ.